ಒಂದು ಅಪರೂಪದ ಗಾನ ಇದು, ನಮ್ಮ ಅನುಗಾಲದ ಯಾನ ಇದು. ಇಲ್ಲ ಅವಮಾನವು, ಇಲ್ಲ ಅವಸಾನವು, ಈ ನಮ್ಮ ಅನುರಾಗದಿ. ಎಲ್ಲರನ್ನ ಮಂತ್ರಮುಗ್ಧ ಮಾಡುವ ಶಕ್ತಿ ಇದೆ ಸಂಗೀತ ಯಾನಕ್ಕೆ. ಇದನ್ನ ಸೃಷ್ಟಿ ಮಾಡುವ ಸಂಗೀತ ಸಂಯೋಜಕ, ನಿರ್ದೇಶಕರ ಕೈಯಲ್ಲಿ. ಅದನ್ನ ಕೇಳುಗರಿಗೆ ತಲುಪಿಸೋ ಗಾಯಕ ಅಥವಾ ಗಾಯಕಿಯ ಸ್ವರದಲ್ಲಿ ಆ ಮಾಂತ್ರಿಕತೆ ಅಡಗಿದೆ. ಕನ್ನಡ ಚಿತ್ರರಂಗದ ಜನಪ್ರಿಯ ಸಂಗೀತ ಸಂಯೋಜಕರಲ್ಲೊಬ್ಬರು ಅನೂಪ್ ಸೀಳಿನ್. ವಿವಿಧ ಜಾನರ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿ ಸಕ್ಸಸ್ ಕಂಡಿರುವ ಮ್ಯೂಸಿಷಿಯನ್. ದಿನವೂ ಎಫ್ಎಂನಲ್ಲಿ ಅವರ ಒಂದಲ್ಲೊಂದು ಹಾಡುಗಳು ಕೇಳಿಸುತ್ತಲೇ ಇರುತ್ತವೆ. ಸದ್ಯ ಅವರ ಸಂಗೀತ ಸಂಯೋಜನೆಯ ಸಿನಿಮಾಗಳ ಸಂಖ್ಯೆ ಅರ್ಧ ಶತಕ ದಾಟಿದೆ. ಹಂಸಲೇಖರ ಶಿಷ್ಯನಾಗಿ ಕೆರಿಯರ್ ಶುರು ಮಾಡಿದ ಅವರು ಕೋರಸ್ ಸಿಂಗರ್, ಟ್ರ್ಯಾಕ್ ಸಿಂಗರ್, ಅನಂತರ ಹಿನ್ನೆಲೆ ಗಾಯನ, ಮುಂದೆ ಸಂಗೀತ ಸಂಯೋಜಕನಾಗಿ ಸಿನಿ ಪ್ರಿಯರಿಗೆ ಪರಿಚಯವಾದವರು. ಹಿನ್ನೆಲೆ ಗಾಯಕರಾಗಿ ಅವರು ಮೊದಲು ಹಾಡಿದ್ದು ಒಂದಾಗುಣ ಬಾ ಚಿತ್ರಕ್ಕೆ. ಸ್ವತಂತ್ರವಾಗಿ ಸಂಗೀತ ಸಂಯೋಜನೆ ಶುರು ಮಾಡಿದ್ದು ಎದ್ದೇಳು ಮಂಜುನಾಥ ಸಿನಿಮಾಗೆ. ಆದರೆ ಮೊದಲು ತೆರೆ ಕಂಡಿದ್ದು ಗೂಳಿ. ಮುಂದೆ ಸಾಲು ಸಾಲು ಸಿನಿಮಾಗಳಿಗೆ ಸಂಗೀತ ಮಾಡುತ್ತಾ ಗುರುಪ್ರಸಾದ್, ವಿಜಯ್ ಪ್ರಸಾದ್ರಂತಹ ಜನಪ್ರಿಯ ನಿರ್ದೇಶಕರುಗಳ ಸಿನಿಮಾಗಳಿಗೆ ಸಂಗೀತ ಸ್ತರಗಳನ್ನು ಮೂಡಿಸಿರುವ ಅನೂಪ್ ಅವರಿಗೆ ತಮ್ಮ ಸಂಗೀತ ಸಂಯೋಜನೆಯ ಕ್ರಿಯೆಯಲ್ಲಿ ವಿಶಿಷ್ಟ ಪ್ರಯೋಗಗಳನ್ನು ಮಾಡುವುದರಲ್ಲಿ ತೀವ್ರ ಆಸಕ್ತಿ. ಅವರ ಸಂಗೀತ ಕ್ರಿಯಾಶೀಲತೆಗೆ, ಅವರ ಸಿದ್ಲಿಂಗು ಚಿತ್ರದ ಅತ್ಯುತ್ತಮ ಸಂಗೀತಕ್ಕೆ ರಾಜ್ಯ ಪ್ರಶಸ್ತಿ ಅಲ್ಲದೆ 10 ಹಲವು ಗೌರವಗಳಿಗೆ ಭಾಜನರಾಗಿದ್ದಾರೆ. ಗೀತ ಸಂಗೀತದ ಜೊತೆ ಹಿನ್ನೆಲೆ ಸಂಗೀತದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದವರು ಅನೂಪ್. ತಮಿಳು ಸಿನಿಮಾಗಳಿಗೂ ಕೆಲಸ ಮಾಡಿದ್ದಾರೆ. ಇದೀಗ ತಮ್ಮದೇ ಪ್ರೀತಿ ಅನ್ನೋ ದ್ಯಾವ್ರು ವಿಡಿಯೋ ಆಲ್ಬಮ್ ಹೊರತರುತ್ತಿದ್ದಾರೆ. ಜೆನ್ ನೆಕ್ಸ್ಟ್ ಸಿನಿಪ್ರಿಯರಿಗೆ ಇಷ್ಟವಾಗುವ ಸಂಗೀತ ನೀಡುತ್ತಲೇ ಪ್ರಯೋಗಗಳಿಗೂ ತುಡಿಯುವ ಸಂಗೀತ ನಿರ್ದೇಶಕ ಮತ್ತು ಹಿನ್ನೆಲೆ ಗಾಯಕ ಅನೂಪ್ ಸೀಳಿನ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತ ಲೋಕವನ್ನು ಅನಾವರಣಗೊಳಿಸಿದ್ದಾರೆ.